ನಟಿ ಅನು ಪ್ರಭಾಕರ್ ಬಗ್ಗೆ ಬರ್ತಿರೋ ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಹೇಳ್ಬೋದು. ನಟಿ ಅನು ಪ್ರಭಾಕರ್ ಅವನು ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು. ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟಿ ಅನು ಪ್ರಭಾಕರ್ ಅವರು ಇಂದು ನೆನಪಾಗಿ ಮಾತನ್ನು ಉಳಿದಿದ್ದಾರೆ. ಏಕೆಂದರೆ ನಟಿ ಅನು ಪ್ರಭಾಕರ್ ಅವರು ಚಿತ್ರರಂಗದ ಮೇರು ನಾಯಕಿ ನಟಿ ಅಂತ ಹೇಳ್ಬೋದು. 80 ಮತ್ತು 90ರ ದಶಕದಲ್ಲಿ ಭಾಳ ಬೇಡಿಕೆ ಇದ್ದಂಥ ನಟಿ ಸದ್ಯ ರಘು ಮುಖರ್ಜಿ ಜೊತೆ ಎರಡನೇ ಮದುವೆಯನ್ನು ಸಹ ಆದರು ಅಂತ ಹೇಳ್ಬೋದು. ಮೊದಲು ಜಯಂತಿ ಅವರ ಸೊಸೆಯಾಗಿದ್ದಂಥ ಇವರು ನಂತರ ಡೈವರ್ಸನ್ನು ಕೊಟ್ಟ ನಂತರ ಸದ್ಯ ರಘು ಮುಖರ್ಜಿಯವರ ಪತ್ನಿಯಾಗಿ ತುಂಬಾ ಚೆನ್ನಾಗಿದ್ದಾರೆ. ಮತ್ತು ಎರಡನೇ ಬಾರಿ ವೈವಾಹಿಕ ಜೀವನಕ್ಕೆ ಬಂದ ನಂತರ ಒಂದು 2 ಸಿನಿಮಾಗಳು ಮಾಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಅವ್ರನ್ನ ಅಷ್ಟು ಸಿನಿಮಾಗಳಿಗೆ ಕಾಣಿಸ್ಕೊಳ್ಳಿಲ್ಲ. ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕಾಣಿಸ್ಕೊಳ್ತಾರೆ. ಒಂದು ಬಿಟ್ಟರೆ ಸಿನಿಮಾಗೆ ಹೆಚ್ಚು ಕಡಿಮೆ ದೂರ ಆಗಿ 15 ವರ್ಷಗಳ ಕಳೀತಾ ಬರ್ತದೆ ಅಂತ ಹೇಳ್ಬೋದು. ಈ ಮಧ್ಯದಲ್ಲಿ ಒಂದು 2 ಸಿನಿಮಾ ಮಾಡಿದರೆ ಬಿಟ್ಟರೆ ಇನ್ನೆಲ್ಲೂ ಕೂಡ ಅವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಹೀಗಾಗಿ ನಟಿ ಅನು ಪ್ರಭಾಕರ್ ಅವರು ಇಂದು ನೆನಪಾಗಿ ಮಾತ್ರ ಉಳ್ಕೊಂಡಿದ್ದಾರೆ ಅಂತ ಸಹ ಇಲ್ಲಿ ನೋಡಬೇಕಾದಂಥ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಇದಕ್ಕಾಗಿಯೇ ನಟಿ ಅನು ಪ್ರಭಾಕರ್ ಅವರು ಇಂದು ನೆನಪಾಗಿ ಉಳಿದಿದ್ದಾರೆ. ಬಟ್ ಚಿತ್ರರಂಗದಲ್ಲಿ ಸುಮಾರು 350ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅದು ಮೇರು ನಾಯಕ ನಟರ ಜೊತೆ ನಾಯಕಿಯರ ಜೊತೆ ಅಭಿನಯಿಸುವಂಥ ಹೆಗ್ಗಳಿಕೆ ನಟಿ ಅನು ಪ್ರಭಾಕರ್ ಅವರಿಗೆ ಸೇರ್ತದೆ. ಇವತ್ತು ಕೂಡ ಅಷ್ಟೇ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇದ್ದಾರೆ. ಈಗಾಗಲೇ ಅವರಿಗೆ 48 ವರ್ಷ ವಯಸ್ಸಾಗಿದೆ.